ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೊಸ ಸೀರೆ ಕುಚ್ಚು ಡಿಸೈನ್ಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್, ಹೊಸ ಅಡುಗೆ ರುಚಿಗಳಿಗಾಗಿ ಅಂಬಿಕಾ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ಸ್ ಈ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ. ಕೆಳಗಡೆ ನಿಮಗೆ ಆಲ್ ಅಂತ ಆಪ್ಷನ್ ಬರುತ್ತೆ, ಆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ನೀವು ಮೊದಲನೇ ವಿಡಿಯೋನ ನೋಡಬಹುದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ರತಿಯೊಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಿನ ಲಿಂಕನ್ನು ಕೊಟ್ಟಿರ್ತೀವಿ. ಆ ಲಿಂಕನ್ನು ನೀವು ಪ್ರೆಸ್ ಮಾಡಿ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು. ಇವತ್ತು ನಾನು ಒಂದು ಸಿಂಪಲ್ಲಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ಹಾರ್ಟ್ ಶೇಪಲ್ಲಿರುವಂಥ ಗೋಲ್ಡ್ ಕಲರ್ ಬೀಡು ಮತ್ತು 3mm ಗೋಲ್ಡ್ ಬೀಡನ್ನು ತೊಗೊಂಡಿದ್ದೀನಿ. ಈ ಎರಡು ಬೀಡನ್ನು ಯೂಸ್ ಮಾಡಿಕೊಂಡು ಒಂದೇ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಆಲ್ರೆಡಿ ಗಂಟಾಕಿ ರೆಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಬಟ್ಟೆಗೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದು ಸರಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿಂದ 1 2 3 4 5 5 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದರೆ ನಮಗೆ ಬಟ್ಟೆ ಸುಕ್ಕು ಬರುತ್ತೆ. ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. ಥ್ರೆಡ್ಡನ್ನು ಮೇಲೆ ಎತ್ಕೊಂಡ್ಬಿಟ್ಟು ನೋಡಿ, ಬೀಡನ್ನ ಈ ಹಾರ್ಟ್ ಶೇಪಲ್ಲಿ ಇರುವಂಥ ಬೀಡನ್ನು ಈ ರೀತಿ ತೊಗೋಬೇಕು ನೀವು. ಇದು ಕೆಳಗಡೆ ಇರಬೇಕು. ಶಾರ್ಪ್ ಇರುವಂಥ ಮೂತಿ ಇದೆಯಲ್ಲ, ಬೀಡಿನ ಶಾರ್ಪ್ ಇರೋದು ಮೇಲ್ಗಡೆ ಬರಬೇಕು. ಅಂದರೆ ಎದುರಿಗೆ ನೋಡಿದಾಗ ನಮಗೆ ಹಾರ್ಟು ನೀಟಾಗಿ ಕಾಣಬೇಕು. ಆ ಬೀಡಿನ ಹಾರ್ಟು ಕರೆಕ್ಟಾಗಿ ಸ್ಟ್ರೈಟಾಗಿ ಕಾಣಬೇಕು. ಬೀಡನ್ನು ಹಾಕಿಬಿಟ್ಟು ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ, ವಿ ಶೇಪಲ್ಲಿ ನೀಡಲ್ ಮೇಲೆ ಒಂದು ಸಾರಿ ದಾರ ತೊಗೊಂಡು ವಿ ಶೇಪಲ್ಲಿ ನೋಡಿಬಿಟ್ಟು ಬಟ್ಟೆಗೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಎರಡನ್ನು ಸೇರಿ ಒಂದು ಮಾಡಿ, ಎರಡನ್ನು ಸೇರಿ ಒಂದು ಮಾಡಿ, ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ ಇಲ್ಲಿಂದ 1 2 3 3 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಸರಿ ದಾರ ತಗೊಳ್ಳಿ. ಈ ಡಬಲ್ ಕ್ರೋಶದ ಒಳಗಡೆಯಿಂದ ಥ್ರೆಡ್ಡನ್ನು ಎಳ್ಕೊಂಬಂದು ಎರಡನ್ನು ಸೇರಿ ಒಂದು ಮಾಡಿ, ಎರಡನ್ನು ಸೇರಿ ಒಂದು ಮಾಡಿ, ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಆದಮೇಲೆ ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಎಳ್ಕೊಂಡು ಈಗ 3mm ಬೀಡನ್ನು ತೊಗೊತಾ ಇದ್ದೀನಿ. ಈ ಡಿಸೈನ್ಗೆ ಆ್ಯಕ್ಚುಲಿ 2mm ಬೀಡನ್ನು ತೊಗೋಬೇಕು. ನನ್ನ ಹತ್ರ ಖಾಲಿಯಾಗಿದ್ದರಿಂದ ನಾನು 3mm ಬೀಡನ್ನೇ ತೊಗೊಂಡಿದ್ದೀನಿ. ಬೀಡ್ ಹಾಕಿಬಿಟ್ಟು 2 ಸಾರಿ ಚೈನ್ ಹಾಕ್ಕೋಬೇಕು. ಚೈನ್ ಹಾಕಿದ ಮೇಲೆ ನೋಡಿ, 3 ಚೈನು ಮತ್ತು ಡಬಲ್ ಕ್ರೋಶ ಎರಡರ ಮಧ್ಯೆ ಜಾಗ ಇರುತ್ತಲ್ಲ, ಅಲ್ಲಿ ನೀಡಲ್ ಹಾಕ್ಬಿಟ್ಟು ಲಾಕ್ ಮಾಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಗೊಳ್ಳಿ. ನೀಡಲ್ ಮೇಲೆ ದಾರ ತೊಗೊಂಬಿಟ್ಟು ಡಬಲ್ ಕ್ರೋಶದ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು ಎರಡನ್ನು ಸೇರಿ ಒಂದು ಮಾಡಿ, ಎರಡನ್ನು ಸೇರಿ ಒಂದು ಮಾಡಿ, ಮತ್ತು ಡಬಲ್ ಕ್ರೋಶ ಮಾಡಿಬಿಟ್ಟು ಒಂದು ಚೈನ್ ಮತ್ತು ಒಂದು ಸಣ್ಣ ಬೀಡು. ಈ ಸಣ್ಣ ಬೀಡನ್ನು ಹಾಕ್ಕೊಂಬಿಟ್ಟು 2 ಸಾರಿ ಚೈನ್ ಹಾಕ್ಕೋಬೇಕು. ಮೊದಲಿಗೆ ಒಂದು ಚೈನು, ಬೀಡ್ ಹಾಕಿದ ಮೇಲೆ 2 ಚೈನು. ಈಗ 2 ಡಬಲ್ ಕ್ರೋಶಗಳ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದು ಸಾರಿ ಲಾಕ್ ಮಾಡಿಕೊಡ್ರಿ, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಲಾಕು ಎರಡೂ ಕೂಡ ಒಂದೇ. ಮತ್ತು ಡಬಲ್ ಕ್ರೋಶ, ಒಂದು ಚೈನ್,
ಮತ್ತು ಥ್ರೆಡ್ಡನ್ನು ಮೇಲೆ ಎತ್ಕೊಂಡು ಮತ್ತೆ ಒಂದು ಸಣ್ಣ ಬೀಡನ್ನು ಹಾಕ್ಕೋಬೇಕು. ಬೀಡನ್ನು ಹಾಕಾದ್ಮೇಲೆ 2 ಸರಿ ಈ ರೀತಿ ಚೈನ್ ಹಾಕ್ಕೊಳ್ಳಿ. ಮತ್ತು ಈ 2 ಡಬಲ್ ಕ್ರೋಶಗಳ ಮಧ್ಯೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಡಬಲ್ ಕ್ರೋಶ, ಮತ್ತು ಒಂದು ಚೈನ್ ಆದಮೇಲೆ ಒಂದು ಸಣ್ಣ ಬೀಡು 3 mm ಬೀಡನ್ನು ಹಾಕ್ತಾಯಿದ್ದೀನಿ. ನೀವು 2 mm ಬೀಡ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ 6 ಎಳೆ ತೊಗೋಬೇಕು ಅಂತೇನಿಲ್ಲ, 8 ಎಳೆನೂ ಕೂಡ ನೀವು ತೊಗೋಬೋದು. ಇನ್ನು ಸ್ವಲ್ಪ ದಪ್ಪಿಗೆ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಡಿಸೈನ್ ನಮಗೆ. ನೋಡಿ, ಮತ್ತೆ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್, ಮತ್ತು ಥ್ರೆಡ್ನ ಮೇಲೆ ಎತ್ಬಿಟ್ಟು ಒಂದು ಸಣ್ಣ ಬೀಡನ್ನು ಹಾಕ್ಕೋಬೇಕು. ಬೀಡನ್ನು ಹಾಕಿಬಿಟ್ಟು ಒಂದು ಚೈನ್, 2 ಚೈನ್, 2 ಚೈನ್ ಹಾಕ್ಬಿಟ್ಟು ಮತ್ತೆ 2 ಡಬಲ್ ಕ್ರೋಶ್ಗಳ ಮಧ್ಯೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬರ್ಬೇಕು. ಥ್ರೆಡ್ನ ಎಳ್ಕೊಂಬಂದು ಒಂದು ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಈ ರೀತಿ ನಮಗೆ ಕರೆಕ್ಟಾಗಿ 5 ಬೀಡ್ ಬರಬೇಕು. 5 ಬೀಡ್ ಬಂದರೆ ನಮಗೆ ಡಿಸೈನು ರೆಡಿ ಆಯಿತು. ನೋಡಿ, 5 ಬೀಡ್ ಆಗಿದೆ. ಈಗ ನೀವು ಇದೇ ರೀತಿಯೇ ಕರೆಕ್ಟಾಗಿ ಬಟ್ಟೆ ಎಲ್ಲಿ ಬರುತ್ತೆ ನೋಡಿ ಈ ರೀತಿ ಲಾಕ್ ಮಾಡ್ಕೋಬೋದು, ಅಥವಾ ಇನ್ನೊಂದು ಡಬಲ್ ಕ್ರೋಶ ಹಾಕಿಬಿಟ್ಟಾದರೂ ನೀವು ಲಾಕ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಒಂದು ಡಬಲ್ ಕ್ರೋಶ ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ, ಲಾಸ್ಟಿಗೆ ಬೇಕಾದರೆ ಒಂದು ಡಬಲ್ ಕ್ರೋಶ ಹಾಕಿಬಿಟ್ಟು ಆದರೂ ನಾವು ಲಾಕನ್ನು ಮಾಡ್ಕೋಬೋದು. ಅಥವಾ ಏನಾದರೂ ತುಂಬ ರಿಂಕಲ್ಸ್ ಬರುತ್ತೆ ಅಂದರೆ ಡೈರೆಕ್ಟಾಗಿ ನಾವು ಒಂದು ಡಬಲ್ ಕ್ರೋಶ ಹಾಕಿದ ಮೇಲೆ ಬೀಡ್ ಹಾಕಿ 2 ಚೈನ್ ಹಾಕ್ತೀವಿ. 2 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿರ್ತೀವಲ್ಲ, ಅಲ್ಲಿಂದನೇ ಕರೆಕ್ಟಾಗಿ ನಾವು ಈ ರೀತಿ ನೋಡಿಕೊಂಡು ಬಟ್ಟೆಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸರಿ ಬಟ್ಟೆಗೆ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 5 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ವಲ್ಪ ಒಳಗಡೆ 1 ಪಾಯಿಂಟ್ ಒಳಗಡೆ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಕಾಣಿಸುತ್ತೆ. ಎಲ್ಲ ಹಾಕಿಬಿಟ್ಟು ನೀಟಾಗಿ ಈ ರೀತಿ ಅಡ್ಜಸ್ಟ್ ಮಾಡಿದರೆ ಕ್ಲೀನಾಗಿ ಕೂರುತ್ತೆ ಡಿಸೈನು. ಮತ್ತು ಈಗ ಥ್ರೆಡ್ಡನ್ನು ಮೇಲೆ ಎತ್ಬಿಟ್ಟು ಮತ್ತು ಇನ್ನೊಂದು ಹಾರ್ಟ್ ಶೇಪಲ್ಲಿರುವಂಥ ಬೀಡನ್ನು ತೊಗೊತಾ ಇದ್ದೀನಿ. ಬೀಡ್ ಹಾಕೊಂಬಂದೆ ನೋಡಿ, ಈ ರೀತಿನೇ ತೊಗೊಂಡು ಹಾಕಬೇಕು. ಇಲ್ಲಾಂದರೆ ಇದನ್ನು ಉಲ್ಟಾ ಹಾಕಿದರೆ ನಾವು ಸೀರೆ ಮುಂದ್ಗಡೆಯಿಂದ ನೋಡಿದಾಗ ಹಾರ್ಟು ಉಲ್ಟಾ ಕಾಣುತ್ತೆ. ನೋಡಿ, ಬೀಡನ್ನು ಹಾಕಿಬಿಟ್ಟು ಲಾಕ್ ಮಾಡಿಕೊಂಡು ಮತ್ತು ವಿ ಶೇಪಲ್ಲಿ ನೋಡಿಕೊಂಡು ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ಡಬಲ್ ಕ್ರೋಶದ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು 2 ಸರಿ 1 ಮಾಡಿ, 2 ಸರಿ 1 ಮಾಡಿ, ಒಂದು ಡಬಲ್ ಕ್ರೋಶ ಮಾಡಿಬಿಟ್ಟು ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಆದಮೇಲೆ ಒಂದು ಬೀಡನ್ನು ಹಾಕ್ಕೋಬೇಕು. ಬೀಡನ್ನು ಹಾಕ್ಕೊಂಬಿಟ್ಟು ಮತ್ತೆ 2 ಸರಿ ಚೈನ್ ಹಾಕ್ಕೊಳ್ಳಿ. 2 ಸರಿ ಚೈನ್ ಹಾಕ್ಬಿಟ್ಟು ನೋಡಿ, ಈ 3 ಚೈನು ಮತ್ತು ಡಬಲ್ ಕ್ರೋಶದ ಮಧ್ಯೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡಿ, ಮತ್ತು ಕ್ರೋಶ ಮೇಲೆ ಒಂದು ಸಾರಿ ತೊಗೊಂಡು ಡಬಲ್ ಕ್ರೋಶದ ಒಳಗಡೆಯಿಂದ ಎಳ್ಕೊಂಬಂದು ಮತ್ತು ಒಂದು ಡಬಲ್ ಕ್ರೋಶ, ಒಂದು ಚೈನ್, ಒಂದು ಬೀಡನ್ನು ಹಾಕ್ಕೊಂಬಿಟ್ಟು 2 ಸಾರಿ ಚೈನ್ ಹಾಕ್ಕೊಳ್ಳಿ.
2 ಸಾರಿ ಚೈನ್ ಹಾಕ್ಕೊಂಬಿಟ್ಟು ಈ 2 ಡಬಲ್ ಕ್ರೋಶ್ಗಳ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಚೈನ್ ಆದಮೇಲೆ ಮತ್ತೆ ಒಂದು ಬೀಡು, ಎಂಟೆಳೆ ಏನಾದರೂ ದಾರ ತೊಗೊಂಡ್ರೆ 2 mm ಬೀಡು ನೀವು ಹಾಕೋಕ್ಕಾಗಲ್ಲ. ಹಾಗೆ ನೀಡಲ್ ನಂಬರು 10 ತೊಗೊಂಡ್ರೆ ನೀವು 2 mm ಬೀಡು ಹಾಕೋಕ್ಕಾಗಲ್ಲ. ಯಾಕೆಂದರೆ ಈ ನೀಡಲ್ ತುದಿ ತುಂಬ ದಪ್ಪ ಇರುತ್ತೆ, ಬೀಡು ತುಂಬ ಸಣ್ಣದಿರುತ್ತೆ. ನೀವು ಆವಾಗ 12 ನಂಬರ್ನ ನೀಡಲ್ನ ತೊಗೋಬೇಕು. 2 mm ಬೀಡನ್ನು ತೊಗೊಂಡ್ರೆ ನೀವು ಆ ರೀತಿ ಮಾಡ್ಕೋಬೇಕು. ನೀವು ಈ 3 mmಗಾದರೆ 8 ಎಳೆ ಆದರೂ ತೊಗೋಬೋದು. 8 ಎಳೆ ತೊಗೊಂಡ್ಬಿಟ್ಟು ನೀವು ಈ ಡಿಸೈನ್ ಕೂಡ ಹಾಕ್ಕೋಬೋದು. ನೋಡಿ ಈ ರೀತಿ ಒಂದು ಚೈನ್, ಒಂದು ಬೀಡ್, 2 ಚೈನು, ಮತ್ತು ಒಂದು ಸಾರಿ ಲಾಕ್, ಮತ್ತು ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್, ಮತ್ತು ಥ್ರೆಡನ್ನ ಮೇಲೆ ಎತ್ಬಿಟ್ಟು ಒಂದು ಸಣ್ಣ ಬೀಡನ್ನು ಹಾಕ್ಕೊಳ್ಳಿ, ಮತ್ತು 2 ಚೈನ್, ಒಂದು 2 ಡಬಲ್ ಕ್ರೋಶಗಳ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ ಎಳ್ಕೊಂಬಂದು ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಒಂದು ಡಬಲ್ ಕ್ರೋಶ, ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ನೋಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡ್ಕೊಳ್ಳಿ. 5 ಬೀಡು ಬರಬೇಕು ಕರೆಕ್ಟಾಗಿ. ಲಾಕ್ ಆದಮೇಲೆ 5 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆನೆ ಒಂದು ಸಾರಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ತುಂಬ ಸಿಂಪಲ್ ಆಗಿದೆ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. ಬಿಗಿನರ್ಸ್ ಅಂತೂ ಕೂಡ ಆರಾಮಾಗಿ ಹಾಕ್ಬೋದು ಈ ಡಿಸೈನ್ನ. ಸೊ ಸಿಂಪಲ್ ಆಗಿದೆ. ಈ 5 ಚೈನ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲಿ ಕುಚ್ಚನ್ನ ಹಾಕಬೇಕು. ಸೊ ಕುಚ್ಚನ್ನ ಹಾಕಿಬಿಟ್ಟು ನಾನು ಡಿಸೈನ್ನ ತೋರಿಸ್ತೀನಿ. ನೋಡಿ ನೀಟಾಗಿ ಕೂರಿದೆ. ಈ ರೀತಿ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನ್ ಇದು. ಇದನ್ನು ಪೂರ್ತಿ ಹಾಕಿಬಿಟ್ಟು ಕುಚ್ಚನ್ನ ಹಾಕಿ ತೋರಿಸ್ತೀನಿ. ಫೈನಲ್ ಆಗಿ ನೋಡಿ ಪೂರ್ತಿ ಹಾಕಿ ನಾನು 120 ಎಳೆ ಥ್ರೆಡನ್ನು ತಗೊಂಡು ಕುಚ್ಚನ್ನ ಹಾಕಿದ್ದೀನಿ. ಇನ್ನೂ ಸಣ್ಣದಾಗಿ ಕೂಡ ಬೇಬಿ ಕುಚ್ಚನ್ನ ಹಾಕೋಬೋದು. ನಾನು ಮೀಡಿಯಮ್ ಸೈಜಲ್ಲೇ ಹಾಕಿದ್ದೀನಿ. ಇಲ್ಲಿ 2 ಟೈಪ್ ಕಲರಲ್ಲಿ ನಾನು ಥ್ರೆಡನ್ನು ಯೂಸ್ ಮಾಡಿಕೊಂಡು ಕುಚ್ಚನ್ನ ಹಾಕಿದ್ದೀನಿ. ನೀವು ಸೀರೆ ಮ್ಯಾಚಿಂಗ್ ನೋಡ್ಕೊಂಬಿಟ್ಟು ಥ್ರೆಡನ್ನು ಚೂಸ್ ಮಾಡಿಕೊಂಡು ಡಿಸೈನ್ನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಇದ್ರ ಕಾಸ್ಟ್ ಬಂದುಬಿಟ್ಟು 400ರಿಂದ 450 ತನಕನೂ ತೊಗೋಬೋದು. ತುಂಬ ಸಿಂಪಲ್ ಆಗಿದೆ. ಬಿಗಿನರ್ಸ್ ಅಂತೂ ಆರಾಮಾಗಿ ಹಾಕ್ಬೋದು. ಸೊ ಸಿಂಗಲ್ ಸ್ಟೆಪ್ಪಲ್ಲಿ ಬೇಗ ಕ್ವಿಕ್ಕಾಗಿ ಹಾಕುವಂಥ ಡಿಸೈನ್ ಇದು. ಸೊ ಇವತ್ತಿನ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.